ಹಾನಿ ಆಗ್ತದೆ. ಇಲ್ಲ ಇವ್ಯಾಲ್ಯೂಯೇಟ್ ಕೊಟ್ಟು ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ. ಇಲ್ಲ ನಾವು ಕಾಟಾಚಾರಕ್ಕೆ ನಾವು ಕೊಟ್ಟರೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಗುತ್ತೆ. ವಿಜಯೇಂದ್ರ ಅವರು ಹೇಳ್ತಾರೆ, ಕಲಬುರಗಿನಲ್ಲಿ ಚಿತ್ತಾಪುರ ತಾಲೂಕಿನ ಹುಲಿಗಳಿಗೂ ವಿಸಿಟ್ ಮಾಡ್ತಾರೆ. ಅವ್ರು ಹೇಳೋಂಥದ್ದು ಯಡಿಯೂರಪ್ಪನವರು ಕೇಂದ್ರದ ಕಡೆ ಕಾಯ್ಕೊಂಡು ಕೂಡಲಿಲ್ಲ, ಮೊದಲು ಏನು ಕೊಡಬೇಕು ಎಲ್ಲ ಕೊಟ್ಬಿಟ್ರು, ಆಮೇಲೆ 1417 ಕೋಟಿ ರೂಪಾಯಿ ಯಾರು ಅವ್ರು ಕೊಟ್ಟಿದ್ದಾರೆ. ಹಂಗೆ ಮಾಡ್ತಾ ಆಯಿತು. ಅವರೇ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸ ಮಿಷಿನ್ ಇಲ್ಲ ಅಂತ. ಅವ್ರದ್ದೇ ತಾನೇ ಅವ್ರ ತಂದೆ ಅವ್ರ ತಾನೇ ಬಂದೇ ಇಲ್ಲ ಕಲಬುರಗಿಗೆ. ಈಗ ಯಡಿಯೂರಪ್ಪ 13,000 ಕೊಟ್ಟು ರಾಜ್ಯ ಸರ್ಕಾರ 23,000 ಕೇಂದ್ರ ಸರ್ಕಾರ ನೋಡಿ, ಒಂದನೇದು ಯಾರು ಕಾಯ್ಕೊಂಡಿದ್ದಾರೆ? ಹೋದ ಬಾರಿ ಕಾಯ್ಕೊಂಡು ಕೂತಿಲ್ವಾ? ಸುಪ್ರೀಂ ಕೋರ್ಟ್ ನಾವು ನಮ್ಮದೇನು ಪಾಲಿದೆ ನಮ್ಗೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಾವು ಮತ್ತೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ವಿಜೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ. ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿತ್ತು. ಆಮೇಲೆ ಅವ್ರು ಏನು ಬಿ ಜೆ ಪಿಯವ್ರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾ ಇರೋದು ನಾವು. ಏನು ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು. ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ. ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುಸ್ತಾ ಇದ್ದಾರಲ್ಲ, ಅದು ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟ್ಟೆ ಏನು ಕೇಳ್ತಾ ಇಲ್ಲ. ಆಮೇಲೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವೇನು ಮಾಡ್ತಾ ಇದ್ದೀರಾ? ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಆಗಬಿಟ್ಟು ಅಲ್ಲಿ ಕೇಳೋ ನಿಮಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಬಂದ ಹೇಳೋದಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರುಷ. ನಾವೇನು BJP ಅವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕಲ್ರಿ? ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ, ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡಬೇಕಾ? ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ BJP. ಅಪೋಸಿಷನ್ ಇದ್ದಾರೆ, ಕೇಳಲಿ, ಟೀಕೆ ಮಾಡಲಿ. ಅವ್ರದ್ದೇನಾದರೂ ಸಲಹೆಗಳಿದೆ ಸ್ವೀಕಾರ ಮಾಡೋಣ, ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ. ಈಗ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ BJPಗೆ. ಒಂದು ಮಂತ್ರಿ ಕೊಟ್ಟಿದ್ದಾರ ಹಿಂದಿನ ಸರ್ಕಾರದಲ್ಲಿ? ಇವರೇನು ಮಾತಾಡ್ತಾ ಇದ್ದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ BJP ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಸಿದ್ರು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್. ನಾವು ಮಾಡ್ತೀವಿ.